ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಪ್ರೈಮ್ ಟಾಪಿಕ್ಸ್ ಸಿರೀಸ್. ಈ ಪ್ರೈಮ್ ಟಾಪಿಕ್ಸ್ ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯ ದೃಷ್ಟಿಯಿಂದ ಪದೇ ಪದೇ KEA, KPSC ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡಿರ್ತಕ್ಕಂತಹ ಪರೀಕ್ಷೆಗಳಲ್ಲಿ ಪುನರಾವರ್ತಿತ ಆಗ್ತಕ್ಕಂತಹ ಟಾಪಿಕ್ಸ್ಗಳನ್ನು ಹಾಟ್ ಟಾಪಿಕ್ಸ್ ಅಥವಾ ಪ್ರೈಮ್ ಟಾಪಿಕ್ಸ್ ಅಂತ ಐಡೆಂಟಿಫೈ ಮಾಡಿಕೊಂಡು ಅದ್ರ ಮೇಲೆ ಡಿಕೋಡನ್ನು ಮಾಡ್ತಾ ಇದ್ದೀವಿ. ಇವತ್ತು 2024 ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 2024 ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಈ ಒಂದು ಹಿಸ್ಟ್ರಿ ಪ್ರಶ್ನೆ ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಸ್ವಲ್ಪ ಡಿಗ್ ಡೌನ್ ಮಾಡಿದಾಗ ಪ್ರತಿ ಕ್ವಶನ್ ಪೇಪರಲ್ಲೂ ಕೂಡ ಈ ರೀತಿ ಒಂದು ಚಳುವಳಿ, ದಂಗೆ ಅಥವಾ ಕರ್ನಾಟಕಕ್ಕೆ ರಿಲೇಟೆಡ್ ಮೂವ್ಮೆಂಟ್ ಮೇಲೆ ಒಂದು ಪ್ರಶ್ನೆ ಇರೋದನ್ನು ನಾವು ಕಾಣ್ತೀವಿ. ಹಾಗಾಗಿ ಇವತ್ತಿನ ಕ್ಲಾಸ್ನಲ್ಲಿ ಇದನ್ನು ನಾವು ಪ್ರೈಮ್ ಟಾಪಿಕ್ ಅಂತ ಕನ್ಸಿಡರ್ ಮಾಡಿಕೊಂಡು ವಿಲ್ ಡಿಸ್ಕಸ್ ಇಶ್ಯೂಸ್ ರಿಲೇಟೆಡ್ ಟು ದಿಸ್ ಟಾಪಿಕ್. ಸೊ ಇದನ್ನು ಪ್ರೈಮ್ ಟಾಪಿಕ್ ಅಂತ ಕರಿತೀವಿ. ಟಾಪಿಕ್ ಹೆಸರು ಕರ್ನಾಟಕದ ಪ್ರಮುಖ ಚಳುವಳಿಗಳು ಅಥವಾ ದಂಗೆಗಳು ರಿಲೇಟೆಡ್ ಟು ಕರ್ನಾಟಕ. ಪ್ರಶ್ನೆ ಏನು ಬಂದಿತ್ತು? ಈಚಲು ಮರದ ಚಳುವಳಿಯ ಅಂದರೆ ಟಾಡಿ ಟ್ರೀ ಮೂವ್ಮೆಂಟ್, ಇದರ ಕೇಂದ್ರ ಬಿಂದು ಯಾವುದಾಗಿತ್ತು? ಎಪಿಕ್ ಅಥವಾ ಎಪಿ ಸೆಂಟರ್ ಅಥವಾ ಸೆಂಟರ್ ಅಂತ ಕರಿತೀವಲ್ವಾ, ಆ ಒಂದು ಚಳುವಳಿ ಹುಟ್ಕೊಳ್ಳಿಕ್ಕೆ ಆ ಒಂದು ಸೆಂಟರ್ ಯಾವುದು ಅಂತ ಐಡೆಂಟಿಫೈ ಮಾಡಲಿಕ್ಕೆ ಹೇಳಿದ್ದಾರೆ. ಇದಕ್ಕೆ ಆನ್ಸರನ್ನು ದಯವಿಟ್ಟು ಎಲ್ಲರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸ್ಬೇಕು. ಈ ರೀತಿ ಚಳುವಳಿ ಅಥವಾ ದಂಗೆ ಅಂತ ಬಂದಾಗ ಇದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಆಗಿರ್ತಕ್ಕಂತಹ 9 ಪ್ರಮುಖ ಚಳುವಳಿಗಳ ಬಗ್ಗೆ ನಾವು ತಿಳಿದುಕೊಳ್ಳಲೇಬೇಕು. ಬೇಸಿಕ್ ಇನ್ಫಾರ್ಮೇಷನ್ KEA ಅದರಲ್ಲೂ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ದೃಷ್ಟಿಯಿಂದ ತಿಳ್ಕೊಳ್ಬೇಕಾಗುತ್ತೆ. ಪದೇ ಪದೇ ಹೇಳ್ತಾ ಇರ್ತೀನಿ, ಯಾವ ಪರೀಕ್ಷೆಗೆ ಯಾವ ರೀತಿ ಓದಬೇಕು ಅದೇ ರೀತಿ ಓದಬೇಕು. ಈಗ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ UPSC ರೀತಿ ನಾನು ತುಂಬ ಡೀಪಾಗಿ ಹೋಗ್ತೀನಿ, ತುಂಬ ಅನಾಲಿಟಿಕಲ್ ಆಗಿ ಅಥವಾ ವಿಶ್ಲೇಷಣಾತ್ಮಕವಾಗಿ ಓದ್ತೀನಿ ಅಂದರೆ ಇಟ್ ವೋಂಟ್ ವರ್ಕ್. ಎಕ್ಸಾಮ್ಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳಿ, ಯಾಕಂದರೆ ಲೆಸ್ ದೆನ್ 50 ಡೇಸ್ ಅಥವಾ ನಿಯರ್ಲಿ 50 ಡೇಸ್. ಫೈನ್. ಸೊ ಮೊಟ್ಟ ಮೊದಲನೇದಾಗಿ ಅಮರ ಸುಳ್ಯ ಬಂಡಾಯ, ಇದನ್ನು ಕೇಳಿರ್ಬೋದು ನೀವು. 1837ರಲ್ಲಿ ಈ ಒಂದು ದಂಗೆ ನಡೆಯುತ್ತೆ. ನೆನಪಿರಲಿ, ನಾವು 1857ರ ದಂಗೆ ಅಥವಾ ದಿ ರಿವೋಲ್ಟ್ ಆಫ್ 1857 ಇಸ್ ಪಾಪ್ಯುಲರ್ಲಿ ನೋನ್ ಆಸ್ ಫಸ್ಟ್ ವಾರ್ ಆಫ್ ಇಂಡಿಯಾಸ್ ಇಂಡಿಪೆಂಡೆನ್ಸ್. ಭಾರತದ ಸ್ವಾತಂತ್ರ್ಯಕ್ಕೆ ಈ ಒಂದು ನಿಟ್ಟಿನಲ್ಲಿ ಮೊಟ್ಟ ಮೊದಲ ಒಂದು ಹೋರಾಟ ಅಥವಾ ದಂಗೆ ಅಂತ ಕರಿತೀವಿ ಅಲ್ವಾ, ಯುದ್ಧ ಅಂತ ಕರಿತೀವಿ. ದಟ್ ಈಸ್ ಆ್ಯಕ್ಚುಲಿ ರಾಂಗ್. ಯಾಕೆ ಗೊತ್ತಾ? ನಾನು ಹೇಳ್ತಾ ಇಲ್ಲ, ಹಿಸ್ಟೋರಿಯನ್ಸ್ ಹೇಳ್ತಾ ಇರೋದು. 1837ರಲ್ಲಿ ಅಂದರೆ ಸುಮಾರು 20 ವರ್ಷಕ್ಕಿಂತ ಮುಂಚೆನೇ ಕರ್ನಾಟಕದಲ್ಲಿ ಈ ಕೊಡಗು ಜಿಲ್ಲೆಯಲ್ಲಿ ಅಮರಸುಳ್ಳ ರೆಬಿಲಿಯನ್ ಅಥವಾ ದಂಗೆ ನಡೆದಿರುತ್ತೆ, ರೈಟ್? ಆದರೂ ಕೂಡ ಯಾಕೆ ಇತಿಹಾಸಕಾರರು ಇದನ್ನು ನ್ಯಾಷನಲ್ ಲೆವೆಲಲ್ಲಿ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿದ್ರೆ, ಇದೊಂದು ಲೋಕಲೈಸ್ಡ್ ಮೂಮೆಂಟ್ ಆಗಿತ್ತು. ಅಂದರೆ ಸ್ಥಳೀಯವಾಗಿ ಸ್ಪ್ರೆಡ್ ಆದಂಥ ಮೂಮೆಂಟ್. ಇದ್ರ ಇಂಪ್ಯಾಕ್ಟು ನಮ್ಮ ನೆರೆಹೊರೆ ರಾಜ್ಯಗಳ ಮೇಲೂ ಆಗಲಿಲ್ಲ ಅಥವಾ ಇಡೀ ದೇಶದ ಮೇಲೂ ಆಗಲಿಲ್ಲ. ಹಾಗಾಗಿ ಇದನ್ನು ಲೋಕಲೈಸ್ಡ್ ಮೂಮೆಂಟ್ ಅಂತ ಕರಿತೀವಿ. ಆದರೂ ಕೂಡ ನಾವು ಕನ್ನಡಿಗರಾಗಿ ಇದನ್ನು ನಾವು ಇಂಡಿಯಾಸ್ ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ ಅಂತ ಕರೆದ್ರೆ ತಪ್ಪಾಗಲಿಕ್ಕಿಲ್ಲ, ನನ್ನ ಭಾವನೆ, ರೈಟ್? ಇದಕ್ಕೆ ಕಾರಣ ಏನಪ್ಪ? ಬ್ರಿಟಿಷರು ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಒದಗಿಸ್ತಾ ಇರಲಿಲ್ಲ. ಯಾಕಂದರೆ 1837ಕ್ಕೆ ಬಂದು ವೆರಿ ವೆಲ್ ಎಸ್ಟಾಬ್ಲಿಷ್ಡ್ ಆಗಿಬಿಟ್ಟಿದ್ರು. ಬ್ರಿಟಿಷರನ್ನು ಎದುರಾಕೊಳ್ಳುವಂತಹ ಬೇರೆ ಯಾವ ಯುರೋಪಿಯನ್ ಪವರು ಭಾರತದಲ್ಲಿ ಉಳಿದಿರಲಿಲ್ಲ. ಸೊ ಹಾಗಾಗಿ ಬ್ರಿಟಿಷ್ ಏನು ಮಾಡ್ತಾಯಿದ್ರು, ತಮ್ಮ ಆ ಇಂಡಸ್ಟ್ರಿಯಲೈಸ್ಡ್ ನೇಷನಿಂದ ರೆಡಿಮೇಡ್ ಪ್ರಾಡಕ್ಟ್ಸನ್ನು ಚೀಪ್ ರೇಟಲ್ಲಿ ತಯಾರಿಸಿದಂತಹ ಪ್ರಾಡಕ್ಟ್ಸ್ಗಳನ್ನು ಅಥವಾ ಉತ್ಪನ್ನಗಳನ್ನು ಭಾರತಕ್ಕೆ ತಂದು ಸೇಲ್ ಮಾಡ್ತಾಯಿದ್ರು. ಇದರಿಂದ ಈ ಒಂದು ಯಾವುದು ಕೊಡಗು ಜಿಲ್ಲೆಯಲ್ಲಿ, ಆಮೇಲೆ ಆ ಮಂಗಳೂರು ಸುತ್ತಮುತ್ತ ಜಿಲ್ಲೆಯಲ್ಲಿ ಅಲ್ಲಿ ಬಂದರೆ ಇರುತ್ತಲ್ಲ, ಕೋಸ್ಟ್ ಅಲ್ವಾ, ಕೋಸ್ಟ್ಗೆ ಈಸಿಲಿ ಬಂದು ತಲುಪಲಿಕ್ಕೆ ಬ್ರಿಟಿಷರಿಗೆ ಅವಕಾಶ ಇರುತ್ತೆ. ಹಾಗಾಗಿ ಇದರಿಂದ ಅಲ್ಲಿಯ ಲೋಕಲ್ ಜನಕ್ಕೆ ತುಂಬ ಅಫೆಕ್ಟ್ ಆಗ್ತಾ ಇತ್ತು. ಹಾಗಾಗಿ ಅದರ ವಿರುದ್ಧ ದಂಗೆ ಎದ್ದಿರ್ತಾರೆ. ಅಮರಸುಳ್ಳ ರೆಬಿಲಿಯನ್ 1837. ಬ್ರಿಟಿಷರು ಕೃಷಿ ಉತ್ಪನ್ನಗಳಿಗೆ ಸೂಕ್ತ ಮಾರುಕಟ್ಟೆ ಒದಗಿಸ್ತಾ ಇರೋದು ಇದಕ್ಕೆ ಪ್ರಮುಖವಾದಂತಹ ರೀಸನ್ ಆಗುತ್ತೆ. ಕೀ ಲೀಡರ್ಸ್ ಯಾರ್ಯಾರು? ಕಲ್ಯಾಣಸ್ವಾಮಿ, ಪುಟ್ಟಬಸಪ್ಪ, ಕೆದಂಬಾಡಿ ರಾಮಯ್ಯಗೌಡ, ಗುಡ್ಡೆಮನೆ ಅಪ್ಪಯ್ಯಗೌಡ. ಈ ಇಷ್ಟು ಜನ ಪ್ರಮುಖ ನಾಯಕರು ಈ ಒಂದು ಚಳುವಳಿಯನ್ನು ಅಥವಾ ದಂಗೆಯನ್ನು ಮುನ್ನಡೆಸಂಥವ್ರು. ಯಾವುದೇ ಚಳುವಳಿ ಆಗಲಿ ನಿಮಗೆ 4 ಆಯಾಮಗಳಲ್ಲಿ ಪ್ರಶ್ನೆ ಗೊತ್ತಿರಬೇಕು. ಒಂದು ಅದರ ಹೆಸರು, ಅದು ನಡೆದಂತಹ ವರ್ಷ ಮತ್ತು ಅದಕ್ಕೆ ಪ್ರಮುಖ ಕಾರಣಗಳು, ಅದರ ಜೊತೆಗೆ ಅದರ ಕೀ ಲೀಡರ್ಸ್, ಇಷ್ಟು ಗೊತ್ತಿರಬೇಕಾಗುತ್ತೆ, ರೈಟ್? ನೆಕ್ಸ್ಟು ಪ್ರದೇಶ ಇಲ್ಲಿ ಮಂಗಳೂರು, ಪುತ್ತೂರು, ಅಮರಸುಳ್ಯ, ದಕ್ಷಿಣ ಕನ್ನಡ ಮತ್ತು ಕೊಡಗು ಅಲ್ಲಿ ಇದು ವ್ಯಾಪಿಸಿತ್ತು. ಇದರಿಂದ ಆದಂತಹ ಪರಿಣಾಮಗಳೇನು? ಬ್ರಿಟಿಷರಂದರೆ ಅಷ್ಟೊತ್ತಿಗಾಗಲೇ ದೇ ವರ್ ವೆರಿ ವೆರಿ ಪವರ್ಫುಲ್. ದೇ ಹ್ಯಾಡ್ ಗಾಟ್ ಅ ಗ್ರೇಟ್ ನೇವಿ, ಪವರ್ಫುಲ್ ನೇವಿಯನ್ನು ಅವ್ರು ಹೊಂದಿದ್ರು. ಹಾಗಾಗಿ ಅವ್ರಿಗೆ ಈ ಮಾಡರ್ನ್ ವೆಪನ್ಸನ್ನು ಅಥವಾ ಪೊಲಿಟಿಕಲಿ ಸ್ಟ್ರಾಂಗ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮನಿ ಪವರು, ಮಸಲ್ ಪವರ್ ಎಲ್ಲ ಇತ್ತು ಅವ್ರಿಗೆ. ಲೋಕಲ್ ಬೇರೆ ಬೇರೆ ರಾಜರ ಸಪೋರ್ಟ್ ಕೂಡ ಇತ್ತು. ಆ ಸಂದರ್ಭ ಹೆಂಗಿತ್ತು ಅಂದರೆ, ಇಟ್ ವಾಸ್ ನಾಟ್ ಕಾಲ್ಡ್ ಆ್ಯನ್ ಕಂಟ್ರಿ. ಭಾರತ ಅನ್ನೋ ಒಂದು ದೇಶ ಆಗಿರಲಿಲ್ಲ. ಯಾಕಂದರೆ ಭಾರತದಲ್ಲೇ ಬೇರೆ ಬೇರೆ ರಾಜ್ಯಗಳು, ಪ್ರಾಂತ್ಯಗಳು ಈ ರೀತಿ ಛಿದ್ರವಾಗಿ ಹೊಡೆದೋಗಿತ್ತು. ಹಾಗಾಗಿ ಈ ಕೊಡಗು ಅಥವಾ ಬೇರೆ ಬೇರೆ ಚಿಕ್ಕ ಚಿಕ್ಕ ರಾಜರಿರ್ತಾರಲ್ವ ಅಥವಾ ರಾಜ್ಯಗಳಿರ್ತಾವಲ್ಲ, ಇವ್ರಿಗೆ ಆಗದೆ ಇರ್ತಕ್ಕಂಥ ಅವರ ನೆರೆಹೊರೆಯವರು ಬ್ರಿಟಿಷರಿಗೆ ಸಪೋರ್ಟ್ ಮಾಡಿ ಈ ರಾಜರನ್ನ ಹತ್ತಿಕ್ಕಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಮುಂದೆ ಒಂದಿನ ಆ ಪರಿಸ್ಥಿತಿ ಆ ರಾಜರಿಗೂ ಕೂಡ ಬರ್ತಾ ಇತ್ತು, ರೈಟ್?
ಇರಲಿ. ಸೊ ಇದರಿಂದ ಏನಾಯಿತು, ಅಲ್ಟಿಮೇಟ್ಲಿ ಬ್ರಿಟಿಷ್ ಪವರ್ ಮುಂದೆ ಪಾಪ ಈ ಚಿಕ್ಕ ಒಂದು ಪ್ರದೇಶದ ಜನರು ಮಂಡಿಯೂರಬೇಕಾಯಿತು. ಆದರೂ ಕೂಡ ಅವರು ತಮ್ಮ ಒಂದು ಮನೋಸ್ಥೈರ್ಯ ಅಥವಾ ಮನೋಬಲವನ್ನು ಕಳ್ಕೊಳ್ಳಿಲ್ಲ ಆ್ಯಂಡ್ ಶಸ್ತ್ರಾಸ್ತ್ರ ತ್ಯಜಿಸಲಿಲ್ಲ, ಕೊನೆಯವರೆಗೂ ಹೋರಾಡಿದರು. ರೈಟ್. ಸೊ ಇಲ್ಲೇನಾಯಿತು, ಪ್ರಮುಖ ಬಂಡುಕೋರರನ್ನ ಬಂಧಿಸಿ ಯೂಶ್ವಲಿ ಏನು ಮಾಡ್ತಾರೆ ಗೊತ್ತಾ, ಯಾರಾದರೂ ಒಂದು ಮೂಮೆಂಟನ್ನು ಹತ್ತಿಕ್ಕಬೇಕು ಅಂದರೆ ಆ ಮೂಮೆಂಟಲ್ಲಿ ಆ ಚಳುವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಜನನ್ನ ಹಿಂದೆ ಸರಿಸಲ್ಲ, ಅದರ ನೇತೃತ್ವವನ್ನು ಯಾರು ವಹಿಸಿರ್ತಾರಲ್ಲ ಅವ್ರನ್ನ ಹೊಡೆದಾಕ್ಬಿಟ್ರೆ ಮುಗೀತು, ಆಟೋಮೆಟಿಕಲಿ ಚಳುವಳಿ ಏನಾಗುತ್ತೆ, ಇಟ್ ವಿಲ್ ಗೋ ಡೌನ್. ಸೊ ಹಂಗಾಗಿ ಇಲ್ಲಿ ಸುಮಾರು ಜನನ್ನ ಬ್ರಿಟಿಷ್ ಏನು ಮಾಡ್ತಾರೆ, ಇಲ್ಲಿ ಸಾಯಿಸ್ತಾರೆ. ಹಾಗಾಗಿ ಇದರಿಂದ ಚಳುವಳಿ ತಾನೇನಾಗುತ್ತೆ, ನಿಂತು ಹೋಗುತ್ತೆ. ಸೊ ಕ್ವಿಕ್ ರಿವಿಷನು, ಅಮರ ಸುಳ್ಳ ರಿಬಿಲಿಯನ್ ಆ್ಯಕ್ಚುಲಿ ಇದು 1737 ನಡೆಯುತ್ತೆ. ಇದರ ಪ್ರಮುಖ ನಾಯಕರು ಕಲ್ಯಾಣಸ್ವಾಮಿ, ಪುಟ್ಟಬಸಪ್ಪ, ಕೆದಂಬಾಡಿ, ರಾಮಯ್ಯಗೌಡ, ಗುಡ್ಡೆಮನೆ, ಅಪ್ಪಯ್ಯಗೌಡ. ಅರ್ಥ ಆಯ್ತಾ? ನೆಕ್ಸ್ಟು ಹಲಗಲಿ ಬೇಡರ ದಂಗೆ ಬಿಜಾಪುರ ಜಿಲ್ಲೆ, ಈಗ ಬಾಗಲಕೋಟೆ, ಹಿಂದೆ ಒಂದು ಮುಧೋಳ್ ತಾಲೂಕಿನ ಪ್ರದೇಶವಾಗಿತ್ತು, ಗ್ರಾಮವಾಗಿತ್ತು ಇದು. 1857 ನಡೆಯುತ್ತೆ. ದಿಸ್ ಈಸ್ ಬೇಸಿಕಲಿ ಇನ್ಸ್ಪೈರ್ಡ್ ಬೈ ದಿ 1857 ರಿವೋಲ್ಟ್. 1857 ದಂಗೆ ಏನಿದೆಯಲ್ಲ ಅದರಿಂದ ಇನ್ಸ್ಪೈರ್ ಆಗಿರ್ತಕ್ಕಂಥ ಒಂದು ದಂಗೆ ಇದು. ಸೊ ಆ ಒಂದು 1857 ದಂಗೆಯ ಸಂದರ್ಭದಲ್ಲಿ ಬ್ರಿಟಿಷ್ ಏನು ಮಾಡ್ತಾರೆ, ಒಂದು ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ, ಒಂದು ಆ್ಯಕ್ಟನ್ನು ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದರ ಹೆಸರು ಡಿಸ್ಆರ್ಮಮೆಂಟ್ ಆ್ಯಕ್ಟ್ ಅಥವಾ ನಿಶಸ್ತ್ರೀಕರಣ ಶಸ್ತ್ರಾಸ್ತ್ರ ಕಾಯ್ದೆ. ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ಭಾರತದಲ್ಲಿ ಬ್ರಿಟಿಷ್ ಪರವಾನಗಿ ಹೊಂದದೆ ಯಾರೂ ಕೂಡ, ಅದು ಕಾಮನ್ ಪೀಪಲ್ ಆಗಿರ್ಬೋದು ಅಥವಾ ಎಲೀಟ್ ಕ್ಲಾಸ್ ಅವರಾಗಿರ್ಬೋದು, ಯಾರೂ ಕೂಡ ಶಸ್ತ್ರಾಸ್ತ್ರಗಳನ್ನು ಹೊಂದೋ ಹಾಗಿಲ್ಲ. ಶಸ್ತ್ರಾಸ್ತ್ರಗಳಂದ್ರೆ ಬರೀ ಪಿಸ್ತೂಲು ಅಥವಾ ಬಂದೂಕಲ್ಲ, ಅದ್ರ ಜೊತೆಗೆ ಕತ್ತಿ, ಚಾಕು ಅಥವಾ ಈ ಹರಿತವಾದಂಥ ಆಯುಧಗಳು ಯಾವುದನ್ನ ತಗೊಂಡು ಬ್ರಿಟಿಷರವ್ರನ್ನ ಹೊಡೆದು ಓಡಿಸ್ತಾರೆ ಅಂತ, ನಮ್ಮ ಜನರು ಹೊಡೆದು ಓಡಿಸ್ತಾರೆ ಅಂತ ಭಯ ಇತ್ತು, ಅಂತ ಶಸ್ತ್ರಾಸ್ತ್ರಗಳನ್ನೇ ಬ್ಯಾನ್ ಮಾಡೋಣ ಅಂತ ಡಿಸೈಡ್ ಮಾಡಿಬಿಟ್ರು, ಬಂಡ ಧೈರ್ಯ ಅವ್ರದ್ದು. ಸೊ ಆ ರೀತಿ ಬ್ಯಾನ್ ಮಾಡಿದಂಥ ಸಂದರ್ಭದಲ್ಲಿ ಏನಾಯಿತು, ಈ ಹಲಗಲಿಯಲ್ಲಿ ಬೇಡರಿದ್ರು. ಇವ್ರ ಕೆಲಸ ಏನಪ್ಪ ಅಂದರೆ ಹಂಟಿಂಗ್ ಮಾಡೋದು ಮತ್ತು ಯುದ್ಧಕ್ಕೆ ಸಹಾಯವಾಗಿ ನಿಲ್ಲೋದು. ಸೊ ಇವ್ರಿಗೆ ಈ ಹಂಟ್ ಮಾಡಬೇಕು ಅಂತ ಹೇಳಿದ್ರೆ ವೆಪನ್ಸ್ ಇಲ್ಲದೆ ಆಗಲ್ಲ. ಅಲ್ಲಿ ಬೇರೆ ಬೇರೆ ವೆಪನ್ಸ್ ಬೇಕಾಗುತ್ತೆ. ಒಂದು ಈ ಬಿಲ್ಲು ಬಾಣ ಬೇಕಾಗಿರ್ಬೋದು, ಅಥವಾ ಹರಿತವಾದ ಚಾಕುಗಳು ಬೇಕಾಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಏನು ಕತ್ತಿಗಳು ಬೇಕಾಗಿರ್ಬೋದು, ಇವೆಲ್ಲ ಬೇಕಾಗಿರುತ್ತೆ. ಈಗ ಬ್ರಿಟಿಷರ ಪರವಾನಗಿ ಇಲ್ಲದೆ ಅಥವಾ ಟೋಟಲ್ ಆಗಿ ಬ್ಯಾನ್ ಮಾಡಿದಾಗ ಬಳಸೋಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅವರ ಕೆಲಸಕ್ಕೆ ಕೂತ್ ಬಂತಲ್ಲ, ಅದೇ ಅವರ ಉಪಜೀವನ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಇದ್ರ ವಿರುದ್ಧ ದಂಗೆ ಹೇಳ್ತಾರೆ. ಹಲಗಲಿಯಲ್ಲಿ ಬೇಡರು ಯಾಕೆ ದಂಗೆದ್ರು, 1857 ಈ ಬ್ರಿಟಿಷರ ವಿರುದ್ಧ ಅವರು ತಂದಂತಹ ನಿಶಸ್ತ್ರೀಕರಣ ಕಾಯ್ದೆ ಅಥವಾ ಡಿಸ್ಆರ್ಮಮೆಂಟ್ ಆಕ್ಟ್ ವಿರುದ್ಧ ದಂಗೆ ಹೇಳ್ತಾರೆ. ಆ್ಯಂಡ್ ಇಲ್ಲಿ ಲೀಡರ್ಸ್ ಬಂದ್ಬಿಟ್ಟು ಜಡಗಣ್ಣ, ಬಾಲಣ್ಣ ಅಂತ ಹೇಳ್ಬಿಟ್ಟು ಪ್ರಮುಖರಿದ್ದರು. ಆ್ಯಂಡ್ ಇವ್ರನ್ನ ಹೊರತುಪಡಿಸಿ ಬಾಲಾಜಿ ನಿಂಬಾಳ್ಕರ್, ವೀರಪ್ಪ ಅಂತ ಕರಿತಾ ಇದ್ರು, ಅವರು ಪ್ರಮುಖ ಲೀಡರ್ಸ್ ಆಗಿದ್ರು. ಬಿಜಾಪುರ ಜಿಲ್ಲೆಯ ಮುಧೋಳ್ ತಾಲೂಕಿನ ಹಲಗಲಿಯಲ್ಲಿ ಇದು ನಡೆದಿರುತ್ತೆ. ಇದರ ಪರಿಣಾಮ ಏನಪ್ಪ ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ಈ ಚಿಕ್ಕ ಪುಟ್ಟ ದಂಗೆಗಳನ್ನೆಲ್ಲ ಬ್ರಿಟಿಷರು ಹತ್ತಿಕ್ ಬಿಟ್ರು. ಎಂತೆಂಥ ದೊಡ್ಡ ದಂಗೆನೇ ಬಿಟ್ಟಿಲ್ಲ ಅವರು. ಈ 1905 ಒಂದು ಸ್ವದೇಶಿ ಮೂಮೆಂಟ್ ಆಗಿರ್ಬೋದು, ಅಥವಾ ನಾನ್ ಕೋಆಪರೇಷನ್ ಮೂಮೆಂಟು, ಕ್ವಿಟ್ ಇಂಡಿಯಾ ಮೂಮೆಂಟು, ಅರ್ಥ ಆಗ್ತದಲ್ಲ. ಸೊ ಹಾಗಾಗಿ ಇಲ್ಲಿ ಈ ಥರ ಚಿಕ್ಕ ಪುಟ್ಟ ದಂಗೆಗಳು ಅವ್ರಿಗೇನು ಹಸ್ತೇನಾಗಿರಲಿಲ್ಲ. ಬಿಕಾಸ್ ಅಲ್ಟಿಮೇಟ್ಲಿ ದೇ ನೀಡೆಡ್ ಮಾರ್ಕೆಟ್ ಆ್ಯಂಡ್ ದೇ ವಾಂಟೆಡ್ ಟು ಲೂಟ್ ಇಂಡಿಯಾ. ಫೈನ್. ಸೊ ಇಲ್ಲಿ ಏನಾಗುತ್ತೆ, ಬ್ರಿಟಿಷ್ ಲೆಫ್ಟಿನೆಂಟ್ ಕರ್ನಲ್ ಸೆಟನ್ಕರ್ ಅವರು ಈ ಹಲಗಲಿ ಇಡೀ ಹಳ್ಳಿಗೆ ಬೆಂಕಿ ಇಟ್ಬಿಡ್ತಾರೆ. ಸೊ ಇದರಿಂದ ಏನಾಗುತ್ತೆ ಗೊತ್ತಾ, ಕನಿಷ್ಠ 290 ಮಂದಿ ಬಂದಿ ಆಗ್ತಾರೆ. ಆ್ಯಂಡ್ ಇದರಲ್ಲಿ 19 ಜನರನ್ನ ಗಲ್ಲಿಗೇರಿಸ್ತಾರೆ. ಈಗ ಆಟೋಮೆಟಿಕಲಿ ಏನಾಗುತ್ತೆ, ಈ ಚಳವಳಿ ಸ್ಟಾಪ್ ಆಗುತ್ತೆ. ನೆಕ್ಸ್ಟ್ ಸೂಪಾ ದಂಗೆ. ಸೂಪಾ ಈಗಿನ ಜೋಯ್ಡಾ ತಾಲೂಕು ಏನಿದೆಯಲ್ಲ, ದಕ್ಷಿಣ ಕನ್ನಡ ಅಥವಾ ಕಾರವಾರ ಜಿಲ್ಲೆ, ಅಲ್ಲಿ ಸೂಪಾ ಅನ್ನೋ ಒಂದು ಡ್ಯಾಮ್ ಇದೆ, ಆ ಒಂದು ಪ್ರದೇಶ ಇದು. ಸೊ ಇದು 1857 1859 ನಡೆಯುತ್ತೆ. ಇಲ್ಲಿ ಬ್ರಿಟಿಷರ ಆಡಳಿತದ ವಿರೋಧವಾಗಿ ಈ ಒಂದು ಸೂಪಾ ದಂಗೆಯನ್ನು ಮಾಡಲಾಗುತ್ತೆ. ಇದಕ್ಕೆ ಪ್ರಮುಖರು ಯಾರಪ್ಪ ಅಂತ ಹೇಳಿದ್ರೆ, ಗೋವಾದ ಸೆರೆಮನೆಯಿಂದ ತಪ್ಪಿಸ್ಕೊಂಡು ಬಂದಂತಹ ನಾನಾ, ಬಾಬಾ ಮತ್ತು ಹನುಮಂತ, ಈ 3 ಜನ ಏನು ಮಾಡ್ತಾರೆ, ಒಟ್ಟಾಗಿ ಅವರು ಈ ಚಿಂಟೋಬಾ ಮತ್ತು ರಘೋಬಾ ಇವರ ಜೊತೆ ಸೇರಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕೆ ಬರ್ತಾರೆ. ಏನಾಗಿತ್ತು ಅಂತ ಹೇಳಿದ್ರೆ, ಆ ಪ್ರದೇಶದಲ್ಲಿ ಈ ಯಾರು ಮನಿ ಲೆಂಡರ್ಸ್ ಅಥವಾ ರೈತಾಪಿ ವರ್ಗದವ್ರಿಗೆ ಸಾಲವನ್ನು ಕೊಡ್ತಕ್ಕಂಥ ಸಾಲಗಾರರು, ಜಮೀನ್ದಾರರಿದ್ದರು. ಅವರು ಒಂದು ಚೀಪ್ ರೇಟಲ್ಲಿ ಅಥವಾ ಅವಶ್ಯಕತೆ ಇದ್ದಾಗ ದುಡ್ಡನ್ನು ಕೊಟ್ಬಿಡ್ತಾ ಇದ್ರು. ಕೊಟ್ಟು ಆಮೇಲೆ ಅದಕ್ಕೆ ಬಡ್ಡಿ, ಚಕ್ರಬಡ್ಡಿ ಸೇರಿ ವಸೂಲು ಮಾಡ್ತಾ ಇದ್ರು. ಹಾಗಾಗಿ ಒಂದು ಕಡೆ ರೈತರಿಗೆ ಆ ಸಾಲ ಕಾಸ್ಟ್ಲಿ ಆಗ್ತಾ ಇತ್ತು, ಎರಡನೇದು ಬಡ್ಡಿ ಕಟ್ಟಿ ಸಾಕಾಗ್ತಾ ಇತ್ತು. ತಮ್ಮ ಜಮೀನನ್ನು, ತಮ್ಮ ಹಸು ಕರುಗಳನ್ನು, ಮನೆಯನ್ನೆಲ್ಲ ಒತ್ತೆ ಇಡ್ಲಾಗ್ತಾ ಇತ್ತು. ಬಟ್
ಒಂದು ಟೈಮ್ ಹೆಂಗೆ ಬಂತು ಅಂದರೆ ಈ 1856 ಅಥವಾ 55ರಿಂದ ಅಲ್ಲಿ ಈ ಫೆಮೈನ್ ಬರುತ್ತೆ, ಅಂದರೆ ಅನಾವೃಷ್ಟಿ ಆಗುತ್ತೆ, ಮಳೆ ಬರಲ್ಲ, ಸರಿಯಾಗಿ ಬೆಳೆ ಆಗಲ್ಲ. ಆದರೂ ಕೂಡ ಬ್ರಿಟಿಷರು ಟ್ಯಾಕ್ಸ್ ಕೊಡಿ ಅಂತ ಜಮೀನ್ದಾರ್ಗೂ ಬೆನ್ಬೀಳ್ತಾರೆ, ಈ ಕಡೆ ಜನರ ಮೇಲೂ ಅವರು ಸಿಟ್ಟಿಗೆ ಹೇಳ್ತಾರೆ. ಕೊನೆಗೆ ಜಮೀನ್ದಾರ್ ಮೇಲೆ ಪ್ರೆಷರ್ಸ್ ಬಿದ್ದಾಗ, ಅಥವಾ ಈ ಸಾಲಗಾರರ ಯಾರು ಸಾಲ ಕೊಟ್ಟಿರ್ತಾರಲ್ಲ ಅವ್ರ ಮೇಲೆ ಪ್ರೆಷರ್ ಬಿದ್ದಾಗ ಅವರು ಈ ರೈತರ ಮೇಲೆ ಒಂದು ಪ್ರೆಷರ್ ಹಾಕ್ಲಿಕ್ಕೆ ಶುರು ಮಾಡಿದ್ರು. ಸೊ ಹಾಗಾಗಿ ಇದರ ಒಂದು ರೆಸಿಸ್ಟೆನ್ಸ್ ಆಗಿ ಅಥವಾ ವಿರೋಧವಾಗಿ ಅಲ್ಲಿ ಜನ ಏನು ಮಾಡ್ತಾರೆ, ದಂಗೆ ಹೇಳ್ತಾರೆ. ಸೊ ಇದರ ಪ್ರಮುಖರು ಯಾರು? ಬಾಬಾ, ಹನುಮಂತ ಮತ್ತು ನಾನಾ, ಇವ್ರ ಹೆಸರು ನೆನಪಿಟ್ಕೋಬೇಕು, ರೈಟ್. ಸೊ ಇದು ಎಷ್ಟರ ಮಟ್ಟಿಗೆ ಅಲ್ಲಿ ಪಾಪ್ಯುಲರ್ ಆಗಿತ್ತು ಅಂತ ಹೇಳಿದ್ರೆ, ಬಂಡುಕೂರು ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗಳು ಮತ್ತು ಸುಂಕದ ಕಟ್ಟೆಗಳನ್ನು ಸುಡ್ತಾರೆ. ಅದ್ರ ಜೊತೆಗೆ ಕ್ಯಾಪ್ಟನ್ ಶೀಡರ್ ನೇತೃತ್ವದ ಬ್ರಿಟಿಷ್ ಸೇನೆ ಇವರನ್ನ ಏನು ಮೆಟ್ ನಿಲ್ಲಕ್ಕೆ ಅಥವಾ ಇವ್ರ ವಿರುದ್ಧ ಹೋರಾಡ್ಲಿಕ್ಕೆ ಬಂದಾಗ ಪಾಪ ಜನ ಅಲ್ಲಿಂದ ಗೋವಾ ಬಾರ್ಡ್ರೇ ಅದು, ಸೊ ತುಂಬ ಹತ್ತಿರ, ಅಲ್ಲಿಂದ ಗೋವಾ ಓಡೋಗ್ಬಿಡ್ತಾರೆ, ರೈಟ್. ಸೊ ಈ ರೀತಿ ಆಗಿರುತ್ತೆ. 1859ರಲ್ಲಿ ಚಿಂತೋಬರನ್ನ ಅಲ್ಲಿ ಬ್ರಿಟಿಷ್ ಏನು ಮಾಡ್ತಾರೆ, ಸಾಯಿಸ್ತಾರೆ. ಫೈನ್. ನೆಕ್ಸ್ಟು ನರಗುಂದ ಮುಂಡರ್ಗಿ ಬಂಡಾಯ. ಇದು 1858ರಲ್ಲಿ ನಡೆಯುತ್ತೆ. ಇದಕ್ಕೆ ಪ್ರಮುಖವಾದಂತಹ ಕಾರಣ ಏನಪ್ಪಾ ಅಂದರೆ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅನ್ನೋ ಒಂದು ನೀತಿ, ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಇದನ್ನ ಪ್ರಶ್ನೆ ಮಾಡಿದಂತಹ ಈ ಬಾಬಾ ಸಾಹೇಬ್ ಅಂದರೆ ಭಾಸ್ಕರರಾವ್ ಭಾವೆ ಅವರು ಮತ್ತು ಭೀಮರಾವ್ ಅವರ ವಿರುದ್ಧ ಬ್ರಿಟಿಷರು ದಂಡೆತ್ತಿ ಬರ್ತಾರೆ. ಹಾಗಾಗಿ ಆ ಒಂದು ಮೇನ್ ರೀಸನ್ ಬಂದ್ಬಿಟ್ಟು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂದರೆ ದತ್ತು ಪುತ್ರರಿಗೆ ಹಕ್ಕಿಲ್ಲ ಅಂತ ಹೇಳ್ಬಿಟ್ಟು. ಅದರ ಜೊತೆಗೆ ಈ ಇನಾಮ್ ಕಮಿಷನ್, ಅದ್ರ ಜೊತೆಗೆ ಈ ಡಿಸ್ಆರ್ಮಮೆಂಟ್ ಆ್ಯಕ್ಟು, ಇನಾಮ್ ಕಮಿಷನ್ ಏನು ಹೇಳುತ್ತೆ, ಈ ಪಾರಂಪರಿಕವಾಗಿ ಜನರ ಹತ್ರ ಏನು ಲ್ಯಾಂಡ್ ಇರ್ತಾ ಇತ್ತಲ್ಲ, ಜಮೀನು ಇರ್ತಾ ಇತ್ತಲ್ಲ, ಅದನ್ನು ಟ್ಯಾಕ್ಸ್ ಕಟ್ಟದೇ ಇದ್ರೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅವರು ಅಲ್ಲಿ ಏನು ಬ್ರಿಟಿಷರ ಒಂದು ನೀಡ್ಸನ್ನು ಫುಲ್ಫಿಲ್ ಮಾಡೋಕ್ಕಾಗಲಿಲ್ಲ ಅಂದರೆ ಕಸ್ಕೊಂಬಿಡಿ ಅಂತ ಹೇಳ್ತಾರೆ. ಸೊ ಅದು ಆಮೇಲೆ ಡಿಸ್ಆರ್ಮಮೆಂಟ್ ಆ್ಯಕ್ಟ್, ಇವೆಲ್ಲ ಸೇರಿ ಅಲ್ಲಿ ಇರ್ತಕ್ಕಂತಹ ಜನರು ಈ ಬ್ರಿಟಿಷರ ವಿರುದ್ಧ ತಿರುಗಿಬೀಳ್ತಾರೆ. ಇದರ ಲೀಡರ್ಸ್ ಬಂದ್ಬಿಟ್ಟು ಬಾಬಾ ಸಾಹೇಬ್ ಅಂದರೆ ಭಾಸ್ಕರರಾವ್ ಭಾವೆ ಅವರು ಮತ್ತು ಭೀಮರಾವ್ ಅವರು ಮುಂಡ್ರಿಗೆ ಸೇರಿದವರು, ಆ್ಯಂಡ್ ಬಾಬಾ ಸಾಹೇಬ್ ಅವರು ನರಗುಂದಕ್ಕೆ ಸೇರಿದವರು. ಇದ್ರ ಮೇಲೆ KPSC ಪ್ರಿಲಿಮ್ಸಲ್ಲಿ ಪ್ರಶ್ನೆ ಬಂದಿತ್ತು ನೋಡಿ 2024ರಲ್ಲಿ, ರೈಟ್. ಧಾರವಾಡ ಜಿಲ್ಲೆಯ ನರಗುಂದ, ಮುಂಡರ್ಗಿ ಮತ್ತು ಕೊಪ್ಪಳ ಈ ಸುತ್ತಮುತ್ತ ಈ ಒಂದು ಚಳುವಳಿ ಅಥವಾ ಬಂಡಾಯ ತನ್ನ ವ್ಯಾಪ್ತಿಯನ್ನು ಹೊಂದಿತ್ತು. ಇದರ ಪರಿಣಾಮ ಏನಪ್ಪಾ ಅಂದರೆ ಬ್ರಿಟಿಷ್ ಅಧಿಕಾರಿ ಮ್ಯಾನ್ಸನ್ ಅನ್ನ ಕೊಲ್ತಾರೆ. ಬಾಬಾ ಸಾಹೇಬ್ ಮುಂಡರ್ಗಿ ಅವರ ಒಂದು ಸೈನ್ಯ ಏನಿರುತ್ತೆ, ಈ ಬ್ರಿಟಿಷ್ ಅಧಿಕಾರಿ ಮ್ಯಾನ್ಸನ್ ಅನ್ನ ಸಾಯಿಸ್ತಾರೆ. ಅದನ್ನ ನೋಡಿದ ತಕ್ಷಣ ಬ್ರಿಟಿಷರು ಅಪಾರ ಸೈನ್ಯದೊಂದಿಗೆ ಬಂದು ಆ ನರಗುಂದ ಕೋಟೆಯನ್ನು ವಶಪಡಿಸಿಕೊಂಡು ಬಾಬಾ ಸಾಹೇಬರನ್ನ 1858ರಲ್ಲಿ ಬೆಳಗಾವಿಯಲ್ಲಿ ಗಲ್ಲಿಗೇರಿಸ್ತಾರೆ. ಅದ್ರ ಜೊತೆಗೆ ಭೀಮರಾಯ್ ಅವರು ಈ ಕೊಪ್ಪಳದಲ್ಲಿ ಹೋರಾಡ್ತಾ ಒಂದು ವೀರ ಮರಣವನ್ನು ಹೊಂತಾರೆ. ಸೊ ಬ್ರಿಟಿಷರ ಪಾಲಿಸಿ ಏನಾಗಿತ್ತು ಅಂತ ಹೇಳಿದ್ರೆ, ಇಂಥ ದೊಡ್ಡ ಲೀಡರ್ಸು, ದುಡ್ಡಿರೋರು, ಒಳ್ಳೆ ಹೆಸರಿರೋರು ಅಥವಾ ಉನ್ನತ ಹುದ್ದೆಯಲ್ಲಿರೋರು, ಅವರನ್ನ ಜನರ ಮುಂದೆ ಗಲ್ಲಿಗೇರಿಸಿದ್ರೆ ಅವರ ಆ ಒಂದು ಏನು ಸಾವಿನಿಂದ ಇತರೆ ಜನರು ಹೆದರ್ಕೊಳ್ತಾರೆ, ಆ ಒಂದು ಭಯ ಹುಟ್ಕೊಳ್ಳುತ್ತೆ, ಯಾರು ನಮ್ಮ ವಿರುದ್ಧ ತಿರುಗಿ ಬೆಳಕ್ಕೆ ಹೋಗಲ್ಲ ಅನ್ನೋ ಒಂದು ಭಾವನೆ ಇಟ್ಕೊಂಡಿರೋರು, ರೈಟ್. ನೆಕ್ಸ್ಟು ಅಂಕೋಲಾ ಉಪ್ಪಿನ ಸತ್ಯಾಗ್ರಹ 1930. ದಂಡಿ ಮಾರ್ಚ್ ಏನು ಮಹಾತ್ಮ ಗಾಂಧೀಜಿಯವರು ಆರಂಭಿಸ್ತಾರೋ ಅದೇ ಸಂದರ್ಭದಲ್ಲಿ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಅಂಕೋಲಾ ಪ್ರದೇಶದಲ್ಲಿ ಈ ಒಂದು ಉಪ್ಪಿನ ಸತ್ಯಾಗ್ರಹವನ್ನು ಆರಂಭಿಸಲಾಗುತ್ತೆ. ಸೊ ಇಲ್ಲಿ MP ನಾಡಕರ್ಣಿ, ಮೈಲಾರ ಮಹಾದೇವಪ್ಪ, NS ಹರ್ಡೀಕರ್ ಅವರು ಇದಕ್ಕೆ ಪ್ರಮುಖರಾಗ್ತಾರೆ ಈ ಒಂದು ಸತ್ಯಾಗ್ರಹವನ್ನು ಮುನ್ನಡೆಸೋದ್ರಲ್ಲಿ. ನೆಕ್ಸ್ಟು ಇದರ ಪರಿಣಾಮ ಏನಾಗುತ್ತೆ, ಸುಮಾರು 40,000 ಸತ್ಯಾಗ್ರಹಗಳನ್ನು ಏನು ತಾಲೂಕು ಕಚೇರಿ ಮುಂದೆ, ಎಲ್ಲಿ ಅಂಕೋಲಾದಲ್ಲಿ ತಾಲೂಕು ಕಚೇರಿ ಮುಂದೆ ಉಪ್ಪನ್ನು ತಯಾರಿಸಿ ಹರಾಜು ಮಾಡೋದ್ರ ಮುಖಾಂತರ, ಯಾರು ಈ ಲೀಡರ್ಸು MP ನಾಡಕರ್ಣಿ, ಮೈಲಾರ ಮಹಾದೇವಪ್ಪ ಮತ್ತು NS ಹರ್ಡೀಕರ್ ಅವರು ಉಪ್ಪನ್ನು ತಯಾರು ಮಾಡಿ ಬ್ರಿಟಿಷರು ಮಾಡಬಾರ್ದು ಅಂತ ಹೇಳಿರ್ತಾರೆ. ಯಾಕಂದರೆ ಅದು ನಮ್ಮ ಸೊತ್ತು, ಅದು ಸರ್ಕಾರಿ ಸೊತ್ತು, ಅದನ್ನು ನಾವು ಮಾತ್ರ ಮಾಡ್ತೀವಿ ಅಂತ ಹೇಳಿರ್ತಾರೆ. ಅದನ್ನು ಧಿಕ್ಕರಿಸಿ ಅವರು ಜನಸಾಮಾನ್ಯರಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಅದರಲ್ಲಿ ಈ ಉಪ್ಪು ಅಂತ ಹೇಳಿದ್ರೆ ಕೇವಲ ದುಡ್ಡಿನ ವಿಷಯ ಬಂದಿರಲಿಲ್ಲ, ಅಲ್ಲಿ ನಮ್ಮ ಸ್ವಪ್ರತಿಷ್ಠೆಯ ವಿಷಯ ಬಂದಿತ್ತು. ಉಪ್ಪು ಅಂದರೆ ಅತಿ ಸಾಮಾನ್ಯ, ಪ್ರತಿ ಅಡುಗೆಯಲ್ಲೂ ಬೇಕೇ ಬೇಕು, ಉಪ್ಪಿಲ್ಲದ ಊಟ ರುಚಿ ಇರಲ್ಲ. ಸೊ ಆ ರೀತಿ ಪ್ರತಿ ಅಡುಗೆಯಲ್ಲೂ ಬೇಕಾಗಿರ್ತಕ್ಕಂಥ ಉಪ್ಪನ್ನೇ ಇವರು ಯಾವಾಗ ಕಂಟ್ರೋಲ್ ಮಾಡೋಕ್ಕೆ ಶುರು ಮಾಡ್ತಾರೆ, ಆಗ ಇಟ್ ಅಫೆಕ್ಟ್ಸ್ ಬೇಸಿಕಲಿ ದಿ ಸೆಲ್ಫ್ ರೆಸ್ಪೆಕ್ಟ್ ಆಫ್ ಎನಿ ಇಂಡಿವಿಜುವಲ್, ಎಸ್ಪೆಷಲಿ ದೇಶದ ವಿಷಯ ಅಂತ ಬಂದಾಗ. ಹಾಗಾಗಿ ಈ ಒಂದು ಏನು ಪ್ರಯತ್ನವನ್ನು ಮಾಡ್ತಾರೆ. ಕೊನೆಗೆ ಲೀಡರ್ಸನ್ನು ಜೈಲಿಗೆ ಹಾಕಲಾಗುತ್ತೆ, ಆ್ಯಂಡ್ ಉಳಿದಂತಹ ಯಾರು ಸಪೋರ್ಟರ್ಸ್ ಇರ್ತಾರೆ ಅವರಿಗೆಲ್ಲ ಲಾಠಿ ಚಾರ್ಜ್ ಮಾಡ್ತಾರೆ. ನೆಕ್ಸ್ಟು ನೆನಪಿರಲಿ, ಇದರಿಂದ ಈ ಒಂದು ಚಳುವಳಿಯಿಂದ ಅಂಕೋಲಾವನ್ನು ಬರ್ಡೋಲಿ ಆಫ್ ಕರ್ನಾಟಕ ಅಂತ ಕರೆಯೋಕ್ಕೆ ಶುರು ಮಾಡ್ತಾರೆ. ಬರ್ಡೋಲಿ ಆಫ್ ಕರ್ನಾಟಕ ಯಾವುದು ಅಂತ ಕೇಳಿದ್ರೆ ಅಂಕೋಲಾ ಅಂತ ಹೇಳಬೇಕು. ನೆಕ್ಸ್ಟ್ 1938 ಶಿವಪುರ ಧ್ವಜ ಸತ್ಯಾಗ್ರಹ. 1938ರಲ್ಲಿ
ಬ್ರಿಟಿಷರು ಈ ಥರ ಫ್ಲ್ಯಾಗ್ ಹೋಯಿಸ್ಟ್ ಮಾಡ್ಬೋದು, ಇಂಡಿಯನ್ ಫ್ಲ್ಯಾಗನ್ನು ನೀವು ಧ್ವಜವನ್ನು ಹಾರಿಸಬಾರ್ದು ಅಂತ ಹೇಳಿದಾಗ ಅದಕ್ಕೆ ತಿರುಗಿ ಬಿದ್ದು ಈ ಟಿ ಸಿದ್ದಲಿಂಗಯ್ಯ ಅವರು, ಅವ್ರ ಜೊತೆ ಕೆ ಸಿ ರೆಡ್ಡಿ ಮತ್ತು ಕೆ ಟಿ ಭಾಷ್ಯಂ, ಎಚ್ ಸಿ ದಾಸಪ್ಪ ಅವರು ಏನು ಮಾಡ್ತಾರೆ, ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಅವ್ರು ಏನು ಮಾಡ್ತಾರೆ, ಈ ಧ್ವಜವನ್ನು ಹಾರಿಸೋಕೆ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸುಮಾರು 25,000 ಜನ ನಡೆದಿರ್ತಾರೆ. ಬ್ರಿಟಿಷರಿಗೆ ಐಡಿಯಾನೇ ಇರಲ್ಲ, ಏನೋ ಒಂದು ಬಂದರೆ ಒಂದು 23 ಜನ ಅಥವಾ ಒಂದು 2,000 ಜನ ಬರ್ಬೋದು, ಮ್ಯಾನೇಜ್ ಮಾಡ್ಬೋದು ಅಂದ್ಕೊಂಡಿರ್ತಾರೆ. 20,000ಕ್ಕೂ ಹೆಚ್ಚು ಜನ ಬರ್ತಾರೆ, ಬಂದು ಅಲ್ಲಿ ಧ್ವಜಾರೋಹಣ ಮಾಡ್ತಾರೆ. ಆ ಧ್ವಜಾರೋಹಣ ಮಾಡಿದ್ಮೇಲೆ ಆ ಮೈಸೂರು ಪ್ರೆಸಿಡೆನ್ಸಿಯ ಪವರು ಬ್ರಿಟಿಷರಿಗೂ ಗೊತ್ತಾಗುತ್ತೆ ಆ್ಯಂಡ್ ರಾಜರಿಗೂ ಗೊತ್ತಾಗುತ್ತೆ. ಫೈನ್. ನೆಕ್ಸ್ಟು ವಿದುರಾಶ್ವತ್ಥ ದುರಂತ 1938ರಲ್ಲಿ ಅಂದಿನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ಪ್ರದೇಶದಲ್ಲಿ ಇದು ನಡೆಯುತ್ತೆ. ಇದೇನಾಗುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಪ್ರತಿ ವರ್ಷ ಅಂದರೆ ಪ್ರತಿ ಆ ಒಂದು ದಿನದಲ್ಲಿ, ಆ ಸಂದರ್ಭದಲ್ಲಿ ಅಲ್ಲಿ ಒಂದು ಮೇಳ ನಡೀತಾ ಇರುತ್ತೆ, ಸಂತೆ ಅಂತ ಕರಿತೀವಲ್ವ. ಅಲ್ಲಿ ಹಸು ಮತ್ತು ದನಕರುಗಳನ್ನ ಕರ್ಕೊಬಂದು ತರಕಾರಿಯನ್ನು ಹಚ್ಚಿ ಆ ಥರ ಒಂದು ಸಂತೆ ನಡೀತಾ ಇರುತ್ತೆ. ಆ ಸಂತೆಯಲ್ಲಿ ಸೇರಿದಂತಹ ಜನರನ್ನು ನಾವು ಈ ಫ್ರೀಡಮ್ ಮೂಮೆಂಟು ಅಥವಾ ಸ್ವಾತಂತ್ರ್ಯ ಹೋರಾಟಕ್ಕೆ ನಾವು ಒಂದು ಅವ್ರಿಗೆ ಅದರ ಬಗ್ಗೆ ತಿಳುವಳಿಕೆಯನ್ನು ನೀಡಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅವರ ಒಂದು ಭಾಗವಹಿಸುವಿಕೆಯನ್ನು ಕೂಡ ಉತ್ತೇಜಿಸಬಹುದು ಅಂತ ಹೇಳ್ಬಿಟ್ಟು ಟಿ ರಾಮಾಚಾರ್, ಕಲ್ಲೂರು ಸುಬ್ಬರಾವ್ ಮತ್ತು ಎಚ್ ಸಿ ದಾಸಪ್ಪ ಅವರು ಅಲ್ಲಿ ಹೋಗ್ತಾರೆ. ಸೊ ಆಬ್ವಿಯಸ್ಲಿ ದೊಡ್ಡ ದೊಡ್ಡ ಲೀಡರ್ಸ್ ಬಂದಾಗ ಅಲ್ಲಿ ಮೊದಲೇ ಸಂತೆ, ಆಮೇಲೆ ಜನ ಅದನ್ನು ನೋಡ್ಬಿಟ್ಟು ಸಭೆ ಸೇರ್ತಾರೆ. ಸೊ ಈಗ ಬ್ರಿಟಿಷ್ ಏನು ಮಾಡ್ತಾರೆ, ಇಲ್ಲಿ ನಿಷೇಧಾಜ್ಞೆ ಇದೆ, ನೀವು ಯಾಕೆ ಇಲ್ಲಿ ಸೇರ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಇನ್ನು ಲಾಠಿ ಪ್ರಹಾರ ಮಾಡ್ತಾರೆ. ಅಷ್ಟೇ ಸೇರಿರಲ್ಲ, ಜನ ಅಷ್ಟೇ ಸೇರಿರಲ್ಲ, ಸೇರಿ ಈ ಲೀಡರ್ಸ್ ನೇತೃತ್ವದಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಅವರು ಹೋಯಿಸ್ಟ್ ಮಾಡಿರ್ತಾರೆ ಅಥವಾ ನಮ್ಮ ಫ್ಲಾಗ್ ಹೋಸ್ಟಿಂಗ್ ಮಾಡಿರ್ತಾರೆ. ಅದನ್ನು ವಿರೋಧಿಸಿ ಅಲ್ಲಿ ಪೊಲೀಸ್ ಇಲಾಖೆಯವರು ಅಟ್ಯಾಕ್ ಮಾಡ್ತಾರೆ. ಸೊ ಸುಮಾರು 92 ಸುತ್ತು ಗುಂಡನ್ನು ಹಾರಿಸ್ತಾರೆ. ಬರೀ ಲಾಠಿ ಚಾರ್ಜ್ ಮಾಡಲ್ಲ, ಗುಂಡನ್ನು ಕೂಡ ಹಾರಿಸ್ತಾರೆ. ಅಲ್ಲಿ ಯಾವ ರೀತಿ ಸಾವು ನೋವು ನಡೆಯುತ್ತೆ ಅಂತ ಹೇಳಿದ್ರೆ, ಗರ್ಭಿಣಿ ಮತ್ತು ಚಿಕ್ಕ ಮಕ್ಕಳು, ವಯಸ್ಸಾದವರು ಸೇರ್ಕೊಂಡು ಎಲ್ಲರೂ ಕೂಡ ಸುಮಾರು ಜನ ಅಲ್ಲಿ ಅಸುನೀಗ್ತಾರೆ ಆ್ಯಂಡ್ ಸುಮಾರು 35 ಜನ ಅಲ್ಲಿ ಸಾಯ್ತಾರೆ. ಹಾಗಾಗಿ ಅದನ್ನು ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಇದನ್ನು ಜಲಿಯನ್ ವಾಲಾಬಾಗ್ ಇನ್ಸಿಡೆಂಟ್ ಆಫ್ ಕರ್ನಾಟಕ ಅಂತ ಕರೀತಾರೆ ಆ್ಯಂಡ್ ಆ ಸ್ಥಳವನ್ನು ಜಲಿಯನ್ ವಾಲಾ ಬಾಗ್ ಆಫ್ ಕರ್ನಾಟಕ ಅಂತ ಕರೀತಾರೆ. ಯಾವುದು? ವಿದುರಾಶ್ವತ್ಥ. ಕರೆಕ್ಟ್, 1938ರಲ್ಲಿ. ನೆಕ್ಸ್ಟು ಈಸೂರು ಬಂಡಾಯ. ಏಸೂರು ಕೊಟ್ಟರು ಈಸೂರು ಬಿಡುವು ಅಂತ ಒಂದು ಕೋಟನ್ನು ಅವ್ರು ಹೇಳ್ತಾರೆ. ಆ ಒಂದು ಧ್ಯೇಯ ವಾಕ್ಯದೊಂದಿಗೆ 1942ರಲ್ಲಿ ಇಡೀ ರಾಷ್ಟ್ರದಲ್ಲೇ, ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಗ್ರಾಮ ಈಸೂರು ತನ್ನನ್ನು ತಾನು ಸ್ವತಂತ್ರ ಅಂತ ಘೋಷಣೆ ಮಾಡಿಕೊಳ್ಳುತ್ತೆ. ಈಸೂರು ಕೊಟ್ಟರು ಈಸೂರು ಬಿಡೆವು ಅನ್ನೋ ಒಂದು ಘೋಷವಾಕ್ಯದೊಂದಿಗೆ. ಇದರ ಮುಖ್ಯ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಗಾಂಧೀಜಿಯವರು ಡೂ ಆರ್ ಡೈ ಅಥವಾ ಮಾಡು ಇಲ್ಲವೇ ಮಡಿ ಅನ್ನೋ ಒಂದು ಕರೆಯನ್ನು ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಕೊಟ್ಟಿರ್ತಾರೆ. ಅದರ ಜೊತೆಗೆ ಕಂದಾಯ ಕಟ್ಟಬೇಡಿ ಆ್ಯಂಡ್ ನಿಮ್ಮ ಊರನ್ನು ಸ್ವತಂತ್ರ ಹಳ್ಳಿ ಅಂತ ಘೋಷಿಸಿಕೊಳ್ಳಿ ಅಂತ ಹೇಳಿರ್ತಾರೆ. ಈ ನಿಟ್ಟಿನಲ್ಲಿ ಈಸೂರನ್ನು ಭಾರತದ ಮೊಟ್ಟ ಮೊದಲ ಸ್ವತಂತ್ರ ಹಳ್ಳಿ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡ್ಕೊಳ್ತಾರೆ. ಬ್ರಿಟಿಷರು ಮಾಡಿರಲ್ಲ. ಇದರ ಕೀ ಲೀಡರ್ಸ್ ಯಾರಪ್ಪ? ಸಾವುಕಾರ ಬಸಣ್ಣಪ್ಪ, ಕೆ ಜಿ ಒಡೆಯರ್, ಹಾಲಪ್ಪ, ಗುರಪ್ಪ, ಶಂಕರಪ್ಪ, ಮಲ್ಲಪ್ಪ, ಸೂರ್ಯನಾರಾಯಣಾಚಾರ್ಯರು. ಈ ಹಾಲಪ್ಪ, ಗುರಪ್ಪ, ಶಂಕರಪ್ಪ, ಮಲ್ಲಪ್ಪ ಮತ್ತು ಸೂರ್ಯನಾರಾಯಣಾಚಾರ್ಯರು ಯಾಕೆ ಇಂಪಾರ್ಟೆಂಟ್ ಆಗ್ತಾರೆ ಅಂದರೆ, ಈ 5 ಜನರನ್ನು ಮುಂದೆ ಬ್ರಿಟಿಷರು ಗಲ್ಲಿಗೇರಿಸ್ತಾರೆ. ಆ ಸಂದರ್ಭದಲ್ಲಿ ಅಷ್ಟೊಂದು ವ್ಯಾಪಕವಾಗಿ ತೀವ್ರತೆಯನ್ನು ಈ ಒಂದು ಚಳುವಳಿ ಪಡ್ಕೊಂಡಿತ್ತು. ಇದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ. ಇಲ್ಲಿ ಬರುತ್ತೆ, ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಲ್ಲಿ ಬರುತ್ತೆ. ರೈಟ್. ಇದರ ಒಂದು ಎಫೆಕ್ಟ್ ಯಾವ ರೀತಿ ಇತ್ತು ಅಂದರೆ, ಜನ ಎಷ್ಟರ ಮಟ್ಟಿಗೆ ರೊಚ್ಚದ್ದಿದ್ರು ಅಂತ ಹೇಳಿದ್ರೆ, ಒಂದು ಕಡೆ ಬ್ರಿಟಿಷ್ ಪಾಲಿಸೀಸ್ ಆಗಿರ್ಬೋದು, ಮತ್ತೊಂದು ಕಡೆ ಗಾಂಧೀಜಿಯವರ ನೇತೃತ್ವ ಅಥವಾ ಡೂ ಆರ್ ಡೈ ಅನ್ನೋ ಒಂದು ಕರೆಗೆ ಹೋಗೊಟ್ಟು ಅವರು ಅಲ್ಲಿಯ ಪೊಲೀಸ್ ಅಧಿಕಾರಿಗಳ ಮೇಲೂ ಅಟ್ಯಾಕ್ ಮಾಡ್ತಾರೆ. ಆ್ಯಂಡ್ ಆ ಸಂದರ್ಭದಲ್ಲಿ ಅಲ್ಲಿಯ ಅಮಲ್ದಾರ್ ಮತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಏನಿರ್ತಾರೆ ಅವರನ್ನು ಸಾಯಿಸ್ಬಿಡ್ತಾರೆ. ರೈಟ್. ನೆಕ್ಸ್ಟು ಮೈಲಾರ್ ಮಹಾದೇವಪ್ಪ ಬಂಡಾಯ 1942ರಲ್ಲಿ ನಡೆಯುತ್ತೆ. ಇದು ಮೈಲಾರ್ ಮಹಾದೇವಪ್ಪನವರ ಬಂಡಾಯ, ಅವರ ನೇತೃತ್ವದಲ್ಲೇ ನಡೆದಿರುತ್ತೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಕ್ವಿಟ್ ಇಂಡಿಯಾ ಚಳುವಳಿಯ ಭಾಗವಾಗಿ ಸರ್ಕಾರಕ್ಕೆ ಕಂದಾಯ ಕಟ್ಟದಂತೆ ರೈತರನ್ನು ಅವರು ಪ್ರೇರೇಪಿಸ್ತಾರೆ. ಅದರ ಜೊತೆಗೆ ರೈತರಿಂದ ಬಲವಂತವಾಗಿ ವಸೂಲಿ ಮಾಡಿದಂತಹ ಕಂದಾಯ ಹಣವನ್ನು ಕೂಡ ಅವರು ಲೂಟಿ ಮಾಡಿ ಅದನ್ನು ವಾಪಸ್ ರೈತರಿಗೆ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಲಾಗುತ್ತೆ. ಇದು ಧಾರವಾಡ ದಕ್ಷಿಣ ವಿಭಾಗ, ಹಾವೇರಿ ಮತ್ತು ಹೊಸರಿತಿಯಲ್ಲಿ ನಡೆಯುತ್ತೆ. ಹೊಸರಿತಿಯ ಫೇಮಸ್ ಪೊಲಿಟಿಕಲ್ ಈ ಸ್ವಾತಂತ್ರ್ಯ ಹೋರಾಟಗಾರರು ಯಾರಿಗಾದ್ರೂ ಗೊತ್ತಾ? ಗುದ್ಲೆಪ್ಪ ಹಳ್ಳಿಕೇರಿ. ಇವ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ಇವ್ರ ಬಗ್ಗೆ ನಿಮಗೇನು ಗೊತ್ತು ಅಂತ ಬರೀರಿ. ಫೈನ್, ಓಕೆ. ಆ್ಯಂಡ್ ಅದೇ ರೀತಿ 2026ರ ಗುದ್ಲೆಪ್ಪ ಹಳ್ಳಿಕೇರಿ ಪ್ರಶಸ್ತಿ ಯಾರಿಗೆ ದೊರಕಿದೆ ಅಂತ ಹೇಳ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಕ್ಲಾಸಲ್ಲಿ ಯಾರಿಗೆ ಸಿಕ್ಕಿದೆ ಅವ್ರು ನನಗೇನಾಗಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಪ್ರೈಮ್ ಟಾಪಿಕ್ ಇಲ್ಲೇ ಮುಗಿಸ್ತೀನಿ. ನಾಳೆ ಇದೇ ರೀತಿ ಇನ್ನೂ 2 ಪ್ರೈಮ್ ಟಾಪಿಕ್ಸ್ ತರ್ತೀನಿ. ಸೊ ಎಕ್ಸಾಮ್ ಮುಗಿಯೋಷ್ಟರಲ್ಲಿ ಸುಮಾರು 150 ಪ್ರೈಮ್ ಟಾಪಿಕ್ಸನ್ನು ನಾವು ಮುಗಿಸಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈ PDF ನಿಮಗೆ ಆಸ್ ಟೋಲ್ಡ್ ನಮ್ಮ ಟೆಲಿಗ್ರಾಮ್ ಹಾಗೂ ವಾಟ್ಸಪ್ ಚಾನಲಲ್ಲಿ ಸಿಗುತ್ತೆ. ಟೇಕ್ ಕೇರ್, ಹ್ಯಾವ್ ಅ ಗ್ರೇಟ್ ಡೇ.